ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಚಂದನ ಕೆಲಸಕ್ಕೆ ಹೊರಟು ಮೈ ರೆಡಿನಾ ಅಂತ ಕೇಳ್ತಾಳೆ. ಅತ್ತಿಗೆ 2 ಮಿನಿಟ್ಸ್ ಬಂದೆ ಅಂತಾನೆ ಮೈ. ಮುತ್ತು ಚಂದನಗೆ ಬಾಕ್ಸ್ ತಂದು ಕೊಟ್ಟು, ಇನ್ನೂ ಬಂದಿಲ್ವಾ ಅವನು, ಹುಡುಗಿರು ರೆಡಿ ಆಗೋದು ಲೇಟು ಅಂತಾರೆ. ಆದರೆ ಇವನು ನೋಡಿದರೆ ಇನ್ನೂ ರೆಡಿಯಾಗಿಲ್ಲ ಅಂತಾನೆ. ಕಾಲೇಜಿಗೆ ಹೋಗೋ ಹುಡುಗ ಅಲ್ವಾ ಅಣ್ಣ, ಪೌಡ್ರೆಲ್ಲ ಹಾಕ್ಕೊಂಡು ರೆಡಿ ಆಗಬೇಕಲ್ವಾ ಅಂತಾನೆ ಕಂಟಿ. ಮೈ ಬೇಗ ಬಾರೋ, ಚಂದನಂಗೆ ಲೇಟ್ ಆಗುತ್ತೆ ಅಂತಾನೆ ಮುತ್ತು. ಬಂದೆ ಅಂತ ಮೈ ಹೇಳ್ತಾನೆ. ಆಗ ಹರಿ, ಏನ್ರಿ ಇವತ್ತು ನಾನೇ ನಿಮ್ಮನ್ನು ಡ್ರಾಪ್ ಮಾಡಲಾ ಅಂತಾನೆ. ಬೇಡ ಅಂತ ನಿನ್ನೆನೇ ಹೇಳಿದೆ ಅಲ್ವಾ ಅಂತಾಳೆ ಚಂದನ. ಅತ್ತಿಗೆ ನಾನು ರೆಡಿ ಅಂತ ಮೈ ಬರ್ತಾನೆ. ಅಂತೂ ಇವತ್ತೇ ಬಂದಿಯಲ್ಲ ಮೈ ಅಂತಾನೆ ಕಂಟಿ. ಮೈ ತಗೋ ಇದನ್ನ ಅಂತ ದುಡ್ಡು ಕೊಡ್ತಾನೆ ಮುತ್ತು. ನೀವು ಬಸ್ಸಲ್ಲಿ ಹೋಗಬೇಕಾದ್ರೆ ಯಾರಾದರೂ ತೊಂದರೆ ಕೊಟ್ಟರೆ, ಸೀಟ್ ಕೊಟ್ಟಿಲ್ಲ ಅಂದರೆ ನನಗೆ ಒಂದು ಕಾಲ್ ಮಾಡಿ, ಬಂದು ಅಲ್ಲೇ ಅವರಿಗೆ ಅಂತ ಹರಿ ಹೇಳುವಾಗ, ಯಪ್ಪ ಯಾಕೆ ಇವ್ರು ಹೀಗೆ ಅಣ್ಣ, ಯಾಕೆ ಈ ಥರ ಟಾರ್ಚರ್ ಮಾಡ್ತೀರಾ ನನಗೆ, ನಮ್ಮ ಅಪ್ಪನೂ ಈ ಥರ ಟಾರ್ಚರ್ ಮಾಡಿಲ್ಲ, ನಾನು ಹೇಳಿದೆ ಅಲ್ವಾ ನೋಡ್ಕೋತೀನಿ ಅಂತ, ನೀವ್ಯಾಕೆ ಟೆನ್ಷನ್ ಮಾಡ್ಕೋತೀರಾ, ನನ್ನ ಪಾಡಿಗೆ ನನ್ನ ಬಿಡಿ ಅಣ್ಣ, ಹೋಗಿ ಬರ್ತೀನಿ, ಮೈ ಬಾ ಅಂತ ಚಂದನ ಹೋಗ್ತಾಳೆ. ಈಚೆ ಹರಿ ಮುತ್ತಿಗೆ ದುಡ್ಡನ್ನು ಕೊಡ್ತಾನೆ. ಇದ್ಯಾಕೋ ಅಂತಾನೆ ಮುತ್ತು. ಬಾತ್ರೂಮ್ ಕಟ್ಟೋದಕ್ಕಣ್ಣ, 12,000 ಇದೆ, ಇಟ್ಕೋ, ಓನರ್ ಹತ್ರ ಅಡ್ವಾನ್ಸ್ ಕೇಳಿದ್ದೀನಿ, ಅವ್ರು ಕೊಟ್ಟ ತಕ್ಷಣ ಕೊಡ್ತೀನಿ ಅಂತಾನೆ ಹರಿ. ಅಡ್ವಾನ್ಸ್ ಎಲ್ಲ ಯಾಕೆ, ನಾನು ನೋಡ್ಕೋತೀನಿ ಅಂತ ಹೇಳಿಲ್ವಾ ಅಂತಾನೆ ಮುತ್ತು. ಅಣ್ಣ ಬೇಡ ಅಂತೆಲ್ಲ ಹೇಳಬೇಡ, ಇವನ ಕೈಯಿಂದ ದುಡ್ಡು ಬಂದಿರೋದೇ ಹೆಚ್ಚು ಅಂತಾನೆ ಕಂಟಿ. ಲೋ ಮಗನೆ, ಟ್ರಿಪ್ಗೆಲ್ಲ ಕರ್ಕೊಂಡೋಗಿದ್ಯಾರು ಮರ್ತೋಯ್ತಾ ಅಂತಾನೆ ಹರಿ. ಏನ್ರೋ ನೀವು ಎಲ್ಲದಕ್ಕೂ ಜಗಳ ಆಡ್ತಿರಲ್ವಾ ಅಂತಾನೆ ಮುತ್ತು. ಅಣ್ಣ ನಾನು ದುಡ್ಡು ಕೊಟ್ಟೆ ಅಂತ ಚಂದನ ಅವ್ರ ಹತ್ರ ಹೇಳಬೇಕು ನೀನು ಅಂತಾನೆ ಹರಿ. ಅಂದ್ಕೊಂಡಿದ್ದೆ ಅಂತಾನೆ ಕಂಟಿ. ನೀನು ಹೇಳ್ತೀಯಲ್ವ ಅಣ್ಣ ಅಂತಾನೆ ಹರಿ. ಸರಿ ಅಂತಾನೆ ಮುತ್ತು. ಏನು ಕಂಟಿ ಬ್ರದರು, ಗ್ಯಾರೇಜ್ಗೆ ಲೇಟ್ ಹೋಗ್ತಿದ್ಯಾ ಅಂತಾನೆ ಹರಿ. ಮತ್ತೆ ಯಾಕೋ ಅವನ ಹತ್ರ ಜಗಳಕ್ಕೆ ಹೋಗ್ತೀಯಾ ಅಂತಾನೆ ಮುತ್ತು. ನಾನು ಯಾಕಣ್ಣ ಇವನ ಜೊತೆ ಜಗಳ ಆಡಲಿ, ಇವನು ನನ್ನ ತಮ್ಮ ಕಣೋ ಅಂತಾನೆ ಹರಿ. ಏನು ವಿಷಯ ಅಂತ ಫಸ್ಟ್ ಹೇಳು ಅಂತಾನೆ ಕಂಟಿ. ತಿಂಡಿ ಆಯ್ತಲ್ಲ, ಕುಡಿಯೋಕೆ ನೀರು ತಂದು ಕೊಡ್ಲಾ ಅಂತಾನೆ ಹರಿ. ನೀರು ಕುಡಿಸಿದ್ದು ಸಾಕು, ಏನು ವಿಷಯ ಅಂತ ಹೇಳು ಅಂತಾನೆ ಕಂಟಿ. ಅದು ಚಂದನ ಅವರಿಗೆ ಒಂದು ಗಾಡಿ ಬೇಕಿತ್ತು, ದುಡ್ಡು ಎಷ್ಟಾಗ್ಬೋದು ಅಂತಾನೆ ಹರಿ. ಗಾಡಿನಾ ಅಂತಾನೆ ಮುತ್ತು. ಹ್ಞೂ ಅಣ್ಣ, ಅವ್ರು ಎಷ್ಟು ದಿನ ಅಂತ ಬಸ್ಸಲ್ಲಿ ಓಡಾಡ್ತಾರೆ, ಕಷ್ಟ ಆಗಲ್ವಾ, ಅದಕ್ಕೆ ಅವರಿಗೊಂದು ಗಾಡಿ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಾನೆ ಹರಿ. ಕೈಯಲ್ಲಿ ಎಷ್ಟಿಟ್ಟಿದ್ದಾನೆ ಅಂತ ಕೇಳೋಣ ಅಂತಾನೆ ಕಂಟಿ. ಅದೆಲ್ಲ ನಿನಗೆ, ಮೊದಲು ಎಷ್ಟಾಗುತ್ತೆ ಅದನ್ನು ಹೇಳು ಅಂತಾನೆ ಹರಿ. ಒಂದು 40,000 ಇರ್ಬೋದು ಅನ್ಸುತ್ತೆ ಅಲ್ವಾ ಕಂಟಿ ಅಂತಾನೆ ಮುತ್ತು. ಅಣ್ಣ ಯಾವ ಕಾಲದಲ್ಲಿದೆಯಾ, 1.5 ಲಕ್ಷಕ್ಕೂ ಕಮ್ಮಿ ಯಾವ 2 ವೀಲರು ಸಿಗಲ್ಲ ಅಣ್ಣ ಅಂತಾನೆ ಕಂಟಿ. ಅಯ್ಯಯ್ಯೋ ಅಷ್ಟೊಂದಾ ಅಂತಾನೆ ಹರಿ. ನೀನು ಡ್ರೈವರೇ ತಾನೇ, ಅಷ್ಟು ಗೊತ್ತಿಲ್ವಾ ಅಂತಾನೆ ಕಂಟಿ. ಅಲ್ಲ ಕಣೋ, ಸ್ಕೂಟರ್ಗೆ 1.5 ಲಕ್ಷ ಅಂದರೆ ಜಾಸ್ತಿ ಆಗಲ್ವೇನೋ ಅಂತಾನೆ ಮುತ್ತು. ಟ್ಯಾಕ್ಸ್ ಎಲ್ಲ ಸೇರಿ ಇನ್ನೂ ಜಾಸ್ತಿನೇ ಆಗುತ್ತಣ್ಣ ಅಂತಾನೆ ಕಂಟಿ. ಚಂದನಗೆ ಗಾಡಿ ಓಡ್ಸೋಕೆ ಬರುತ್ತಾ ಹರಿ ಅಂತಾನೆ ಮುತ್ತು. ಬರ್ದೆ ನಾನು ಅವರಿಗೆ ಗಾಡಿ ಕೊಡ್ಸೋಕೆ ರೆಡಿಯಾಗಿದ್ದೀನ, ಚೆನ್ನಾಗಿ ಓಡಿಸ್ತಾರಣ್ಣ, ನಾನು ನೋಡಿದ್ದೀನಿ, ಅದಕ್ಕೆ ಒಳ್ಳೆ ಗಾಡಿನೇ ಕೊಡಿಸ್ಬೇಕು, ಕಾರೇ ಕೊಡಿಸ್ಬೋದಿತ್ತು, ಸದ್ಯಕ್ಕೆ ಬೈಕ್ ಸಾಕು ಅಂತಾನೆ ಹರಿ. ಕನ್ಸ್ಕೊಂಡಿದ್ದು ಸಾಕು, ಈಗ 1.5 ಲಕ್ಷ ಇದೆಯಾ ನಿನ್ನ ಹತ್ರ ಅಂತಾನೆ ಕಂಟಿ. ಯಾವುದಾದ್ರೂ ಸೆಕೆಂಡ್ ಹ್ಯಾಂಡ್ ಬೈಕ್ ಇದ್ರೆ ನೋಡಿದರೆ ಆಗತ್ತೆ ಅನ್ಸುತ್ತಲ್ವ ಕಂಟಿ ಅಂತಾನೆ ಮುತ್ತು. ಹಾಂ ಅಣ್ಣ, ನನಗೂ ಅದೇ ಸರಿ ಅನ್ನಿಸ್ತಿದೆ ಅಂತಾನೆ ಕಂಟಿ. ಸೆಕೆಂಡ್ ಹ್ಯಾಂಡ್ ಅಂತ ಎಂತೆಂಥದ್ದೋ ಗಾಡಿನ ನೋಡಬೇಡ, ಆಮೇಲೆ ಮಗನೇ ಡ್ಯಾಮೇಜ್ ಆಗಿರೋ ಗಾಡಿನ ನೋಡಿದ್ಯೋ ಅಂತಾನೆ ಹರಿ. ಅಷ್ಟು ಅನುಮಾನ ಇದ್ದರೆ ನೀನೇ ಹೋಗಿ ತಗೋ, ನನಗೆ ಕೇಳ್ತೀಯಾ ಅಂತಾನೆ ಕಂಟಿ. ಆಯ್ತಾಯ್ತು ಅಂತಾನೆ ಹರಿ. ಗಾಡಿ ಬಂದಮೇಲೆ ಗಾಡಿ ನಾನೇ ಕೊಡಿಸಿದ್ದು ಅಂತ ಚಂದನಗೆ ಹೇಳೋಣ ಅಂತಾನೆ ಹರಿ. ಆಯ್ತಪ್ಪ ಅಂತ ಮುತ್ತು ಹೋಗ್ತಾನೆ. ಈಚೆ ಆಫೀಸಲ್ಲಿ ಚಂದನ ಮತ್ತು ಮಾನಸ ಊಟ ಮಾಡ್ತಿರ್ತಾರೆ. ಆಗ ಮ್ಯಾನೇಜರ್ ಗುರು ಬಂದು, ವೆಯ್ಟರ್ ಅಂತ ಕರೆದು, ಏನಿದು ಒಂದು ಟೇಬಲ್ ಕ್ಲೀನಾಗಿ ಇಟ್ಕೊಳ್ಳೋಕೆ ಬರಲ್ಲ ನಿನಗೆ, ಏನು ಕೆಲಸ ಮಾಡ್ತಿದ್ಯಾ, ಬೇಗ ಕ್ಲೀನ್ ಮಾಡು ಅಂತಾನೆ. ಕ್ಲೀನಾಗೆ ಇದೆಯಲ್ಲ ಸರ್ ಅಂತಾನೆ ವೆಯ್ಟರ್. ನನಗೆ ಹೇಳ್ಕೊಡೋದಕ್ಕೆ ಬರ್ತಿದ್ಯಾ, ಕ್ಲೀನಾಗಿದೆಯಾ ಇಲ್ವಾ ಅಂತ ಡಿಸೈಡ್ ಮಾಡಬೇಕಾಗಿರೋದು ನಾನು ಅಂತಾರೆ ಮ್ಯಾನೇಜರ್ ಗುರು. ಸಾರಿ ಸರ್ ಅಂತಾನೆ ವೆಯ್ಟರ್. ನಿಮಗೆಲ್ಲ ಹೀಗೆ ಹೇಳಿದರೆ ಅರ್ಥ ಆಗಲ್ಲ, ಆಫೀಸಲ್ಲಿ ಒಂದು ಕ್ಲೀನ್ಲಿನೆಸ್ ಕಮಿಟಿ ಅಂತ ಫಾರ್ಮ್ ಮಾಡ್ತೀನಿ, ಅದರಲ್ಲಿ ಫಸ್ಟ್ ಕೆಲಸನ ನಿನ್ನ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು ಅಂತಾನೆ ಗುರು. ರೀ ಸರ್ ಹಾಗೆಲ್ಲ ಮಾಡಬೇಡಿ ಸರ್ ಪ್ಲೀಸ್ ಅಂತಾನೆ ವೆಯ್ಟರ್. ಆಗ ಮಾನಸ, ಚಂದನ ಅವ್ರು ಇನ್ನೇನು ನೋಡ್ತೀಯ, ಯಾವಾಗಲೂ ಹಾಗೆ ಅವರು, ನೀನು ಊಟ ಮಾಡು ಅಂತಾಳೆ. ಆಗ ತರುಣ್ ಬಂದು, ಹಾಯ್ ಗಾಯ್ಸ್ ಅಂತಾರೆ. ಬಾಸ್ ಬನ್ನಿ ಕೂತ್ಕೊಳ್ಳಿ ಅಂತಾಳೆ ಮಾನಸ. ಥ್ಯಾಂಕ್ ಯು ಅಂತ ತರುಣ್ ಬಂದು ಕೂತ್ಕೊಂಡು, ಇಬ್ಬರು ತುಂಬ ಫ್ರೆಂಡ್ಸ್ ಆಗಿದ್ದೀರಾ ಅನಿಸುತ್ತೆ ಅಂತಾನೆ. ನಂತರ ಹಣ್ಣನ್ನು ತಿಂತ, ವರ್ಕೆಲ್ಲ ಹೇಗಿದೆ ಚಂದನ ಅಂತಾರೆ. ಚೆನ್ನಾಗಿದೆ ಸರ್ ಅಂತಾಳೆ ಚಂದನ. ಈಚೆ ಹರಿ ಕಾರಲ್ಲಿ ಕೂತ್ಕೊಂಡು, ನನ್ನ ಆಫೀಸಲ್ಲಿ ಏನು ಮಾಡ್ತಿರ್ಬೋದು, ಕಾಲ್ ಮಾಡಿ ಮಾತಾಡೋಣ ಅಂತ ಕಾಲ್ ಮಾಡ್ತಾನೆ. ಚಂದನ ಫೋನ್ ಬರ್ತಿರೋದು ನೋಡಿ, ಎಕ್ಸ್ಕ್ಯೂಸ್ ಮೀ ಅಂತ ಈಚೆ ಬಂದು, ಹೇಳಿ ಅಂತಾಳೆ. ಕೆಲಸದಲ್ಲಿದ್ದೀರಾ ಅಂತಾನೆ ಹರಿ. ಇಲ್ಲ ಹೇಳಿ ಅಂತಾಳೆ ಚಂದನ. ಊಟ ಮಾಡಿದ್ರಾ ಅಂತಾನೆ ಹರಿ. ಜಸ್ಟ್ ಮಾಡ್ತಿದ್ದೆ ಅಷ್ಟರಲ್ಲಿ ನಿಮ್ಮ ಕಾಲ್ ಬಂತು ಅಂತಾಳೆ ಚಂದನ. ಕರೆಕ್ಟ್ ಟೈಮಿಗೆ ಕಾಲ್ ಮಾಡಿದ್ದೀನಿ ಅಂತಾನೆ ಹರಿ. ನಿಮ್ದಾಯ್ತಾ ಊಟ ಅಂತಾಳೆ ಚಂದನ. ಇಲ್ಲ
ಎಲ್ಲಿ ಹೋಗಲಿ ಅಂತ ನೋಡ್ತಿದ್ದೀನಿ ಅಂತಾನೆ ಹರಿ. ಎಲ್ಲಿಗೆ ಯಾಕೆ? ಮನೆಗೆ ಹೋಗಿ, ಅಣ್ಣ ಅಡುಗೆ ಮಾಡಿದ್ದಾರೆ ಅಂತಾಳೆ ಚಂದನ. ಅಣ್ಣ ಮಾಡಿದ್ದು ಬೆಳಿಗ್ಗೆನೇ ನೋಡಿದೆ ರೀ, ಏನೋ ಪಲ್ಯ ಮಾಡಿದ್ದಾನೆ ಅಂತಾನೆ ಹರಿ. ಕಾಲಿಫ್ಲವರ್ ಪಲ್ಯ ಅಂತಾಳೆ ಚಂದನ. ಅದನ್ನು ನೋಡಿದರೆ ವಾಮಿಟ್ ಬರೋ ಥರ ಆಗ್ತಿತ್ತು ಅಂತಾನೆ ಹರಿ. ಯಾಕೆ ಅಂತಾಳೆ ಚಂದನ. ನೀವೇ ಹೇಳಿ, ಇಷ್ಟು ವರ್ಷದಿಂದ ಅಡುಗೆ ಮಾಡ್ತಿದ್ದಾನೆ, ಒಂದು ಪಲ್ಯ ನೆಟ್ಟಾಗಿ ಮಾಡೋಕ್ಕೆ ಬರಲ್ಲ ಅಂತಾನೆ ಹರಿ. ನೀವು ಟೇಸ್ಟ್ ಮಾಡಿದ್ರಾ ಅಂತಾಳೆ ಚಂದನ. ನೋಡಿದರೆ ವಾಮಿಟ್ ಬರೋ ಥರ ಆಗುತ್ತೆ, ಇನ್ನು ಟೇಸ್ಟ್ ಬೇರೆ ಮಾಡಬೇಕಾ ಅಂತಾನೆ ಹರಿ. ಹಲೋ, ಪಲ್ಯ ಮಾಡಿದ್ದು ನಾನು ಅಂತಾಳೆ ಚಂದನ. ಬೆಳಿಗ್ಗೆ ಅಡುಗೆ ಮನೆಯಿಂದ ಸ್ಮೆಲ್ ಬಂದಾಗಲೇ ಅಂದ್ಕೊಂಡೆ ನಮ್ಮ ಮನೇಲಿ ಇಷ್ಟು ಚೆನ್ನಾಗಿ ಅಡುಗೆ ಮಾಡಲ್ವಲ್ಲ ಅಂತಾನೆ ಹರಿ. ನೀವು ಫಸ್ಟ್ ಹೇಳಿದೆ ಸತ್ಯ ಅಂತ ಗೊತ್ತು, ಈಗ ಸುಳ್ಳು ಹೇಳಿ ಕವರಪ್ ಮಾಡೋಕ್ಕೆ ಬರಬೇಡಿ ಅಂತಾಳೆ ಚಂದನ. ಈಚೆ ಮ್ಯಾನೇಜರ್ಗೆ ವೆಯ್ಟರ್ ಬಂದು ಹಾಯ್ತಾನೆ. ಏಯ್ ಈಡಿಯಟ್, ತಲೆಯಲ್ಲಿ ಏನು ಇಟ್ಕೊಂಡಿದ್ಯಾ? ಏನಕ್ಕೆ ಕೆಲ್ಸಕ್ಕೆ ಬಂದು ಸಾಯ್ತೀರಾ? ಕೆಲಸದ ಟೈಮಲ್ಲಿ ಫೋನಲ್ಲಿ ಮಾತಾಡೋ ಶೋಕಿ ಅಲ್ವಾ ನಿಮಗೆ ಅಂತಾನೆ. ಯಾರಿಗೆ ಹೇಳ್ತಿರೋದವನು ಅಂತ ಹರಿ ಚಂದನ ಹತ್ರ ಕೇಳ್ತಾನೆ. ಹರಿ, ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಚಂದನ ಕಾಲ್ ಕಟ್ ಮಾಡ್ತಾಳೆ. ಈಚೆ ಮ್ಯಾನೇಜರ್, ನಿಂದೇನು ಅದೇ ತಪ್ಪು ಮಾಡ್ತೀಯಾ? ಇವತ್ತು ಅದೇ ಮಾಡ್ತೀಯಾ? ಯಾವಾಗ ನೋಡಿದ್ರು ಫೋನ್ ಹಿಡ್ಕೊಂಡೇ ಸಾಯ್ತೀರಾ, ಗೆಟ್ ಲಾಸ್ಟ್ ಈಡಿಯಟ್ ಅಂತಾನೆ. ಆಗ ತರುಣ್ ಹೋಗಿ, ಏಯ್ ಗುರು, ಕಂಟ್ರೋಲ್ ಯುವರ್ ಸೆಲ್ಫ್, ಯಾಕಪ್ಪ ಸಿಟ್ಟಾಗ್ತಿದ್ದೀರಾ ಅಂತಾರೆ. ನೋಡಿ ಸರ್, ಮೈಗೆಲ್ಲ ನೀರು ಚೆಲ್ತು ಅಂತಾರೆ ಮ್ಯಾನೇಜರ್ ಗುರು. ಓಕೆ, ಅವರೇನು ಬೇಕು ಅಂತ ಮಾಡಿಲ್ಲ, ಸಾರಿ ಬ್ರೋ, ಬೇಜಾರು ಮಾಡಬೇಡಿ ಹೋಗಿ ಅಂತಾನೆ ತರುಣ್. ಸರ್, ನೀವು ಯಾಕೆ ಅವ್ರಿಗೆ ಸಾರಿ ಕೇಳ್ತಿದ್ದೀರಾ? ಅದೇ ತಾನೇ ತಪ್ಪು ಅಂತಾರೆ ಮ್ಯಾನೇಜರ್. ಅದಕ್ಕೆ ನಾನು ಸಾರಿ ಕೇಳಿದ್ದು, ಅವನಿಂದ ಮತ್ತೆ ಈ ರೀತಿ ತಪ್ಪಾಗಲ್ಲ, ಓಕೆನಾ ಅಂತಾನೆ ತರುಣ್. ಇಲ್ಲ ಸರ್, ನನಗಿದೆಲ್ಲ ಆಗಬರಲ್ಲ, ಇವತ್ತೇ ಆಫೀಸಲ್ಲಿ ಒಂದು ಮೀಟಿಂಗ್ ಅರೇಂಜ್ ಮಾಡಿ ಒಂದು ಕಮಿಟಿ ಫಾರ್ಮ್ ಮಾಡಬೇಕು ಅಂತಾನೆ ಗುರು. ಯಾವ ಕಮಿಟಿ ಗುರು ಅಂತಾನೆ ತರುಣ್. ಡಿಸಿಪ್ಲಿನ್ ಕಮಿಟಿ ಅಂತಾನೆ ಗುರು. ಅಲ್ಲ ಗುರು, ಲಾಸ್ಟ್ ಮಂತ್ ಅಷ್ಟೇ ಫಿಟ್ನೆಸ್ ಕಮಿಟಿ ಅಂತ ಓಪನ್ ಮಾಡಿದ್ರಿ, ಇವಾಗ ಇದು ಬೇಕಾ ಅಂತಾನೆ ತರುಣ್. ಇಂಥವರಿಗೆಲ್ಲ ಬೇಕು ಸರ್ ಅಂತಾನೆ ಗುರು. ಓಕೆ, ಟೈಮ್ ನೋಡ್ಕೊಡು, ಮೀಟಿಂಗ್ ಅರೇಂಜ್ ಮಾಡ್ತೀನಿ ಅಂತಾನೆ ತರುಣ್. ಇದು ಬರೀ ಮ್ಯಾನೇಜರ್ ಗುರು ಅಲ್ಲ ಕಣೆ, ಕಮಿಟಿ ಗುರು. ಆಫೀಸ್ಗೆ ಬಂದಾಗಿನಿಂದ ಚಿಕ್ಕ ವಿಷಯಕ್ಕೂ ಕಮಿಟಿ ಮಾಡಬೇಕು ಅಂತಾನೆ. ನೀನು ಸ್ವಲ್ಪ ಹುಷಾರಾಗಿರು ಅಂತಾಳೆ ಮಾನಸ. ಈಚೆ ಹರಿ ಆಫೀಸಿಗೆ ಬರ್ತಾನೆ. ಆಗ ಹರಿನ ನೋಡಿ ಚಂದನ ಎದ್ದು ಬಂದು, ಏನಾಯಿತು, ನೀವೇನು ಮಾಡ್ತಿದ್ದೀರಾ ಇಲ್ಲಿ ಅಂತಾಳೆ. ಯಾರು ನಿಮ್ಗೆ ಬೈದಿದ್ದು ಅಂತಾನೆ ಹರಿ. ನನಗೆ ಯಾರೂ ಬೈದಿಲ್ಲ ಅಂತಾಳೆ ಚಂದನ. ನಾನೇ ಫೋನಲ್ಲಿ ಕೇಳಿಸ್ಕೊಂಡಿದ್ದೀನಿ, ಈಡಿಯಟ್, ಬುದ್ಧಿ ಇಲ್ವಾ ನಿನಗೆ ಅಂತ ಬೈದು. ಯಾರದು ಹೇಳಿ ಅಂತಾನೆ ಹರಿ. ಹರಿ, ಬನ್ನಿ ನೀವು ಅಂತಾಳೆ ಚಂದನ. ಅವನು ಯಾರು ಅಂತ ಇಲ್ಲೇ ಹೇಳಿ ಅಂತ ಕೂಗ್ತಾನೆ ಹರಿ. ಆಗ ಆಫೀಸವರೆಲ್ಲ ಬರ್ತಾರೆ. ಆಗ ಮ್ಯಾನೇಜರ್ ಗುರು ಬಂದು, ಏನು ನಡೀತಿದೆ ಇಲ್ಲಿ? ವಾಯ್ಸ್ ಒಳಗಡೆ ತನಕ ಕೇಳಿಸ್ತಿದೆ. ಚಂದನ, ಯಾರಿವರು? ಸ್ವಲ್ಪನೂ ಮ್ಯಾನರ್ಸ್ ಇಲ್ಲದೆ ಕಿರಿಸ್ತಿದ್ದಾನೆ. ನಿನ್ನ ಬಾಯ್ ಫ್ರೆಂಡಾ? ಪರ್ಸ್ನಲ್ ಮ್ಯಾಟರ್ಸ್ನೆಲ್ಲ ಆಫೀಸ್ಗೆ ತರಬಾರ್ದು ಅಂತ ಗೊತ್ತಿಲ್ಲ ನಿನಗೆ ಅಂತಾನೆ. ಓಹೋ, ಇವನೇ ತಾನೆ ನಿಮಗೆ ಬೈದಿದ್ದು? ಏನು ಸರ್, ಕೆಲಸ ಮಾಡೋರ ಹತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ವ ನಿಮಗೆ? ಏನು ಹೇಳಿದ್ರು ಕೇಳ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಹೇಳೋದು ಕೇಳೋರು ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ ಅಂತಾನೆ ಹರಿ. ಹರಿ, ಪ್ಲೀಸ್ ಅಂತಾಳೆ ಚಂದನ. ನೀವು ಸುಮ್ಮನಿರಿ, ಅವಳಿಗೆ ನಾನಿದ್ದೀನಿ. ಈ ಹುಡುಗಿ ಏನು ಹೇಳಿದ್ರು ಕೇಳಿಸ್ಕೊಂಡು ಸುಮ್ಮನೆ ಇರ್ತಾಳೆ ಅಂತ ಬಾಯಿಗೆ ಬಂದಾಗ ಮಾತಾಡ್ತೀರಾ? ಹುಡುಗಿರ ಹತ್ರ ಹೆಂಗೆ ಮಾತಾಡಬೇಕು ಅಂತ ಮ್ಯಾನರ್ಸ್ ಇಲ್ಲ? ಮ್ಯಾನೇಜರ್ ನೀವು ಅಂತಾನೆ ಹರಿ. ನಾನು ಅವರಿಗೆ ಬೈದೆ ಅಂತ ಯಾರು ಹೇಳಿದ್ದು ನಿಮಗೆ? ಚಂದನ, ಏನಿದು ಅಂತಾನೆ ಗುರು. ಸಾರಿ ಸರ್ ಅಂತಾಳೆ ಚಂದನ. ಏನು ಸಾರಿ? ಗೂಂಡಾಗಳನ್ನು ಕರೆಸಿ ಧಮಕಿ ಹಾಕಿಸ್ತಿದ್ಯಾ ಅಂತಾನೆ ಗುರು. ಯಾರನ್ನ ಗೂಂಡ ಅಂತಿದ್ಯಾ ಅಂತಾನೆ ಹರಿ. ಹರಿ, ಸುಮ್ಮನೆ ಇದ್ರೆ ಸರಿ ಇವಾಗ. ಸರ್, ಅವರೇನೋ ತಪ್ಪಾಗಿ ತಿಳ್ಕೊಂಡು ಬಂದಿದ್ದಾರೆ, ಸಾರಿ ಸರ್ ಅಂತಾಳೆ ಚಂದನ. ನೀವ್ಯಾಕ್ರಿ ಸಾರಿ ಕೇಳ್ತಿದ್ದೀರಾ? ತಪ್ಪು ಮಾಡಿದವನು ಇವನು ಸಾರಿ ಕೇಳಬೇಕು. ನೋಡು, ನೀನು ಬೈದಿದ್ದನ್ನು ನಾನು ಫೋನಲ್ಲಿ ಕೇಳಿಸ್ಕೊಂಡಿದ್ದೀನಿ, ಅದಕ್ಕೆ ಇಲ್ಲಿವರೆಗೆ ಬಂದಿರೋದು ಅಂತಾನೆ ಹರಿ. ನಾನು ಯಾರಿಗೆ ಬೈದೆ ಅಂತ ನೋಡಿದ್ದೆ ನೀನು? ಚಂದನ, ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ನಾನು ಕಮಿಟಿಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಅಂತಾನೆ ಗುರು. ಅದು ಯಾವ ಕಿತ್ತೋದ ಕಮಿಟಿ, ನಾನು ನೋಡ್ತೀನಿ ಅಂತಾನೆ ಹರಿ. ಆಗ ಜೀವನ್ ವಾಟ್ ಹ್ಯಾಪಂಡ್ ಅಂತ ಬರ್ತಾನೆ. ಸಾರಿ ಸರ್, ಇವರನ್ನು ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಹರಿ ಅಂತಾಳೆ ಚಂದನ. ಇರ್ರಿ, ಸಂಬಳ ಕೊಡ್ತೀರಾ ಅಂತ ಬಾಯಿಗೆ ಬಂದಾಗ ಏನು ಬೇಕಿದ್ರು ಹೇಳ್ಬೋದಾ ಅಂತಾನೆ ಹರಿ. ಯಾರು ಏನು ಹೇಳಿದರು ಅಂತಾನೆ ಜೀವನ್. ಏನಿಲ್ಲ ಸರ್, ಬನ್ನಿ ಹರಿ ಅಂತಾಳೆ ಚಂದನ. ನೋಡು, ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ, ನಾವು ಬೇಜಾನ್ ನೋಡಿ ಬಂದಿರೋದೆ ಅಂತಾನೆ ಹರಿ. ಬನ್ನಿ ಹರಿ ಅಂತ ಚಂದನ ಹರಿನ ಹೇಳ್ಕೊಂಡು ಹೋಗ್ತಾಳೆ. ಬಿಡ್ರಿ, ನೀವು ಯಾಕೆ ಅವನಿಗೆ ಹೆದರ್ಕೋತಿದ್ದೀರಾ? ಅವನ್ನ ನಾನು ನೋಡ್ಕೋತೀನಿ ಅಂತಾನೆ ಹರಿ. ನಿಮ್ಮ ತಲೆ, ಇಲ್ಲೇನು ನಡೆದಿದೆ ಅಂತ ಗೊತ್ತಾ ನಿಮಗೆ ಅಂತಾಳೆ ಚಂದನ. ಹಾಗಿದ್ರೆ ಅವ್ನು ನಿಮಗೆ ಬೈದಿ ಸುಳ್ಳ ಅಂತಾನೆ ಹರಿ. ಸುಳ್ಳು, ಅವ್ರು ಬೈದಿದ್ದು ಬೇರೆಯವರಿಗೆ, ನೀವು ಫೋನಲ್ಲಿ ತಪ್ಪಾಗಿ ಕೇಳಿಸ್ಕೊಂಡು ಇಲ್ಲಿಗೆ ಬಂದು ಜಗಳ ಆಡ್ತಿದ್ದೀರಾ ಅಂತಾಳೆ ಚಂದನ. ಇಲ್ಲಿ ನೀವು ಸುಳ್ಳೇ ಹೇಳ್ತಿದ್ದೀರಾ, ನಿನ್ನೆ ರಾತ್ರಿ ನೀವು ಇವನ ಬಗ್ಗೆ ತಾನೇ ಹೇಳಿದ್ದು ಅಂತಾನೆ ಹರಿ. ನಾನು ಏನು ಹೇಳಿದೆ? ಅವ್ರು ನನಗೆ ಬೈತಾರೆ, ನೀವು ಆಫೀಸಿಗೆ ಬಂದು ಗಲಾಟೆ ಮಾಡಿ ಅಂತ ಹೇಳಿದ್ನಾ? ಪ್ಲೀಸ್, ಮೊದಲು ನೀವು ಇಲ್ಲಿಂದ ಹೋಗಿ, ಮತ್ತೆ ಆಫೀಸ್ ಕಡೆ ಬಂದರೆ ಚೆನ್ನಾಗಿರಲ್ಲ ಅಂತಾಳೆ ಚಂದನ. ನಿನಗೋಸ್ಕರ ತಾನೇ ನಾನು ಬಂದಿದ್ದು ಅಂತಾನೆ ಹರಿ. ನನಗೋಸ್ಕರ ನೀವು ಇಷ್ಟೊಂದು ರಿಸ್ಕ್ ತಗೊಳ್ಳೋದು ಬೇಡ. ಇವಾಗ ನೀವು ಹೋಗ್ತಿರೋ ಇಲ್ವಾ ಪ್ಲೀಸ್ ಅಂತಾಳೆ ಚಂದನ. ಆಯ್ತು, ಹೋಗ್ತೀನಿ ಅಂತ ಹರಿ ಹೋಗ್ತಾನೆ. ಈಚೆ ಗುರು, ಇಲ್ಲ ಸರ್, ತುಂಬ ಓವರಾಗಿ ಮಾತಾಡ್ತಾ, ನನ್ನ ಕೈಲಿ ಸಹಿಸೋಕ್ಕಾಗ್ತಿಲ್ಲ, ಇಷ್ಟೊಂದು
ಇದಕ್ಕೊಂದು ಕಮಿಟಿ ಮಾಡಲೇಬೇಕು ಸರ್, ಅದಕ್ಕೆ ನೀವೇ ಚೇರ್ಮನ್ ನಾನೇ ಮ್ಯಾನೇಜರ್ ಅಂತಾನೆ ಗುರು. ನಾನೊಂದ್ಸಲ ಚಂದನ ಹತ್ರ ಮಾತಾಡ್ತೀನಿ, ಕೂಲಾಗಿರು ಅಂತಾರೆ ಜೀವನ್. ಆಗ ಚಂದನ ಬರ್ತಾಳೆ. ಚಂದನ, ಏನಿದು, ಯಾರವರು ಆಫೀಸ್ಗೆ ಬಂದು ಗಲಾಟೆ ಮಾಡ್ತಿದ್ದಾರೆ ಅಂತಾನೆ ಜೀವನ್. ಆಗ ಚಂದನ ಕೈ ಮುಗಿದು ಸಾರಿ ಸರ್ ಅಂತಾಳೆ. ನಾನು ಜಸ್ಟ್ ಕೇಳಿದೆ ಅಷ್ಟೇ ಅಂತಾನೆ ಜೀವನ್. ಏನು ಸರ್ ಕೇಳಿದೆ ಅಂತಿದ್ದೀರಾ, ಎಷ್ಟು ಸೀರಿಯಸ್ ಮ್ಯಾಟರ್ ಇದು, ಅವನಿಂದ ಎಲ್ರಿಗೂ ಡಿಸ್ಟರ್ಬ್ ಆಯಿತು ಅಂತಾನೆ ಗುರು. ಎಲ್ರಿಗೂ ನಾನು ಸಾರಿ ಕೇಳ್ತಿದ್ದೀನಿ ಗುರು. ಸರ್ ನಿಮಗೂ ಸಾರಿ, ಅವ್ರು ನಮ್ಮ ರಿಲೇಟಿವ್. ನಾವು ಫೋನ್ ಮಾಡಿದಾಗ ನೀವು ಬೇರೆ ಯಾರಿಗೂ ಬೈತಿರೋದನ್ನು ಅವ್ರು ಕೇಳಿಸ್ಕೊಂಡು ನನಗೆ ಬೈತಿದ್ದೀರಾ ಅಂತ ತಪ್ಪಾಗಿ ತಿಳ್ಕೊಂಡು ಬಂದಿದ್ದಾರೆ ಅಷ್ಟೇ ಅಂತಾಳೆ ಚಂದನ. ನಾನ್ ಸೆನ್ಸ್ ಫೆಲೋ ಅಂತ ಮ್ಯಾನೇಜರ್ ಬೈತಾರೆ. ಇಟ್ಸ್ ಓಕೆ ಚಂದನ, ಇನ್ಮೇಲೆ ಹೀಗಾಗದೇ ಇರೋ ಥರ ನೋಡ್ಕೊಳ್ಳಿ ಅಂತಾನೆ ಜೀವನ್. ಚಂದನ ಅಳ್ತಾ ತನ್ನ ಸೀಟಿಗೆ ಬಂದು ಕೂತ್ಕೋತಾಳೆ. ಚಂದನ, ಟೆನ್ಷನ್ ಮಾಡ್ಕೋಬೇಡ, ಬಾಸ್ ಹೇಳಿದ್ರಲ್ವಾ ಕೆಲಸದ ಬಗ್ಗೆ ಗಮನ ಕೊಡು ಅಂತಾಳೆ ಮಾನಸ. ಈಚೆ ವೈಭವಿ ಕಂಠಿ ಹತ್ರ ಬರ್ತಾಳೆ. ಅಕ್ಕ ಕೂತ್ಕೋ, ಏನು ಇಷ್ಟು ದಿವಸ ಗಾಡೀಲಿ ಬರ್ತಿದ್ದೆ, ಇವತ್ತು ನೀನು ಮಾತ್ರ ಬಂದಿದ್ದೆ, ಎಲ್ಲಿ ಗಾಡಿ ಅಂತಾನೆ ಬ್ಯಾಟ್ರಿ. ಆ ಗಾಡಿನ ನಮ್ಮ ಅಪ್ಪನ ಥರ ರಿಕ್ಷಾ ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತು, ಎಷ್ಟು ಸಲ ಅಂತ ರೆಡಿ ಮಾಡಿಸೋದು ಅಂತಾಳೆ ವೈಭವಿ. ಅವಳಿಗೂ ಕೆಲಸ ಇಲ್ಲ, ಸುಳ್ಳು ಹೇಳ್ಕೊಂಡು ಬಂದುಬಿಡ್ತಾಳೆ. ನಿನಗೂ ಕೆಲಸ ಇಲ್ವಾ ಅಂತಾನೆ ಕಂಠಿ. ನಿಜವಾಗ್ಲೂ ಗಾಡಿ ಕೆಟ್ಟೋಗಿದೆ, ಅದಕ್ಕೆ ತಾನೇ ನಡ್ಕೊಂಡು ಬಂದಿದ್ದು. ನನ್ನ ಫ್ರೆಂಡ್ ಮನೆಗೆ ಬೇರೆ ಹೋಗಬೇಕು, ನಡ್ಕೊಂಡು ಹೋಗೋಕ್ಕಾಗಲ್ಲ ಬೇಡ್ರಿ, ನಿಮ್ಮ ಅಣ್ಣಂಗೆ ನನ್ನ ಡ್ರಾಪ್ ಮಾಡೋ ಕೇಳು ಅಂತಾಳೆ ವೈಭವಿ. ಅದನ್ನು ಯಾರಾದರೂ ನೋಡಲಿ ಅಂತಾನೆ ಕಂಠಿ. ನಿಮ್ಮ ಅಪ್ಪ ನೋಡಿದರೆ ತೊಂದರೆ ಆಗಲ್ವಾ ಅಂತಾನೆ ಬ್ಯಾಟ್ರಿ. ಅದನ್ನು ನಾನು ನೋಡ್ಕೋತೀನಿ ಅಂತಾಳೆ ವೈಭವಿ. ಆಟೋ ಮಾಡ್ಕೊಂಡು ಹೋಗಿ ಕೇಳು ಬೇಡ್ರಿ, ಡ್ರಾಪ್ ಮಾಡೋಕ್ಕಾಗಲ್ಲ ಅಂತಾನೆ ಕಂಠಿ. ಕೆಲಸ ಮುಗಿಸು, ಕಾಯ್ತೀನಿ ಅಂತಾಳೆ ವೈಭವಿ. ನಂತರ ಕಂಠಿ ವೈಭವಿನ ಡ್ರಾಪ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾನೆ. ಆಗ ವೈಭವಿ ಅವನು ಗಟ್ಟಿಯಾಗಿ ಇಟ್ಕೋತಾಳೆ. ನೀನಿಲ್ಲಿ ಇಟ್ಕೋಬೇಡ, ಕೈ ತೆಗಿ ಅಂತಾನೆ ಕಂಠಿ. ಹೆದರ್ಕೋ ಪುಕ್ಲ, ಸುಮ್ಮನೆ ನಡಿ ಅಂತ ಅವನ್ನ ಗಟ್ಟಿಯಾಗಿ ತಪ್ಕೊಂಡು ಹಿಡ್ಕೋತಾಳೆ ವೈಭವಿ. ಈಚೆ ಚಂದನ ಮೈ ವಾಪಸ್ ಮನೆಗೆ ಬರ್ತಾರೆ. ಏನಮ್ಮ ಚಂದನ, ಮನೆ ಕಟ್ಟೋ ಕೆಲಸ ಮುಗೀತಾ? ಅಕ್ಕಿ ಟೀಚರ್ ಕೆಲಸ ಅಂತಾರೆ ನಟರಾಜ. ಅದು ಆರ್ಕಿಟೆಕ್ಚರ್ ಅಂತಾಳೆ ಚಂದನ. ಯಾವುದೋ ಒಂದು ಟೀಚರ್, ನಾನು ಕೇಳಿದ್ದು ಅದನ್ನೇ. ಸದ್ಯದಲ್ಲೇ ಹೊಸ ಮನೆಗೆ ಅಡಿಪಾಯ ಹಾಕ್ತೀಯಾ ಅನ್ಸುತ್ತೆ ಅಲ್ವಾ ಅಂತಾರೆ ನಟರಾಜ. ಖಂಡಿತ, ಬೇಗ ಈ ಜಾಗನ ನಿಮ್ಮ ಹೆಸರು ಮಾಡ್ಕೊಳ್ಳಿ, ಇಲ್ಲಿ ಒಂದು ಡುಪ್ಲೆಕ್ಸ್ ಮನೆ ಕಟ್ಟೋಣ ಅಂತಾಳೆ ಚಂದನ. ನಾನೇ ಯಾಕೆ ನನ್ನ ಹೆಸರು ಮಾಡ್ಕೋಬೇಕು, ದಿಸ್ ಈಸ್ ಮೈ ಓನ್ ಪ್ಯಾಲೇಸ್. ಅದೇನೋ ಹೇಳ್ದಿಯಲ್ಲ ಡುಪ್ಲೆಕ್ಸ್ ಮನೆ, ಅದನ್ನು ಬೇರೆ ಎಲ್ಲಾದರೂ ಕಟ್ಕೋ, ಈ ಮನೆ ಸುದ್ದಿ ಬರಬೇಡ ಅಂತಾನೆ ನಟರಾಜ. ಈಚೆ ಹರಿ ಹೋಗುವಾಗ ಒಬ್ಬ ಸ್ಕೂಟರಲ್ಲಿ ಬಂದು ಹರಿ ಕಾರಿಗೆ ಡಿಕ್ಕಿ ಹೊಡೆದು ಬೀಳ್ತಾನೆ. ಆಗ ಹರಿ, ಯಾಕಪ್ಪ ನಿನಗೆ ಲೈಸೆನ್ಸ್ ಕೊಟ್ಟವನು ಯಾರು, ರಾಂಗ್ ಸೈಡಲ್ಲಿ ಬಂದು ಗುದ್ದುತ್ತಿದ್ಯಲ್ಲ ಅಂತಾನೆ. ಬಿದ್ದೋರಿಗೆ ಏನಾಯಿತು ಅಂತ ನೋಡೋದು ಬಿಟ್ಟು ಕಾರಲ್ಲಿ ಕೂತ್ಕೊಂಡು ಮಾತಾಡ್ತಿದ್ಯಲ್ಲ ಅಂತಾರೆ ಒಬ್ಬರು. ಆ ಮನುಷ್ಯ ಬಂದಿದ್ದೇ ರಾಂಗ್ ರೂಟಲ್ಲಿ, ನನ್ನ ಡ್ರೈವಿಂಗ್ ಬಗ್ಗೆ ಮಾತಾಡ್ತೀರಾ ಅಂತಾನೆ ಹರಿ. ಇಬ್ಬರು ಜಗಳ ಮಾಡ್ಕೋತಾರೆ. ನಂತರ ಹರಿ ಮುತ್ತುಗೆ ಕಾಲ್ ಮಾಡಿ, ಪ್ಲೀಸ್ ಸ್ಟೇಷನಲ್ಲಿದ್ದೀನಿ, ಸ್ವಲ್ಪ ಬರ್ತೀಯಾ ಅಣ್ಣ ಅಂತಾನೆ. ಪೊಲೀಸ್ ಸ್ಟೇಷನ್ನ ಅಂತಾನೆ ಮುತ್ತು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.